ನನಗಾಗಿ ಎಂದೆಂದೂ ಅಳದಿರು. ಅಂಜದಿರು ನೀ ಅಳುಕದಿರು, ರಣಕಣದಲ್ಲಿ ಎಂದಿಗೂ ಭಾರತವೇ ಜಯವಾಗ ನಿನ್ ಎದೆಯಲ್ಲಿ ಬದುಕು ಏನನ್ನು ನೀ ಕ್ಷಮಿಸಿ ಬಿಡು, ನನ್ನ ಕಳಿಸಿಕೊಡು, ನಾ ಇದ್ದರೆ ನೀ ಬೇಡುವೆನು. ನೀ ಕ್ಷಮಿಸಿ ಬಿಡು, ಆ ನದಿಯಲ್ಲಿ ಹರಿಯುವೆನ, ನಿನ್ ಎದೆಯಲ್ಲಿ ಬದುಕುವೆನ, ನನಗಾಗಿ ಎಂದೆಂದೂ ಅಳದಿರು. ಫಲವನ್ನು ಬಯಸದೆ ಸೇವೆಯ ಪೂಜೆಯು ಕರ್ಮವೆಯ್ಯ ಪರಸಾಧನವು. ಕಷ್ಟದೊಳನ್ನವ ದುಡಿವನೆ ತ್ಯಾಗಿ, ಸೃಷ್ಟಿ ನಿಯಮದೊಳಗವನೇ ಭೋಗಿ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡೇ. ನಮ್ಮ ದೇಶ ಮತ್ತೆ ಗುಲಾಮಗಿರಿಗೆ ಒಳಗಾದೀತು. ಇವರೊಬ್ಬರ ಯೋಗಕ್ಷೇಮಕ್ಕೆ ಎಂದಿಗೂ ಧಕ್ಕೆ ಬಾರದಂತೆ ಇರೋದು. ಅದಕ್ಕೆ ಏನು ಬೇಕು ಅಂತ ನಮಗೆ ಸ್ಪಷ್ಟತೆ ಕೊಡ್ತಾರೆ. ಕೆಲವು ವಿಷಯ ನಮ್ಗೆ ಗೊತ್ತೇ ಇರುವುದಿಲ್ಲ. ಅವ್ರು ಫೇಸ್ಬುಕ್ ಓದಿದ್ಮೇಲೆ ನಮ್ಗೆ ಗೊತ್ತಾಗುತ್ತೆ. ಕೆಲವರು ಕೇವಲ ಲೈಕ್ ಕೊಡ್ತಾರೆ, ಕೆಲವರು ಓದ್ತಾರೆ. ಯಾಕಂದ್ರೆ ದೊಡ್ಡ ಲೇಖನ ಓದಿ ಕೆಲವು ದರ್ಶನ ಆಗ್ತದೆ. ಮತ್ತು ನಮ್ಮ ಊರಿನವರೇ, ನಮ್ಮ ಸ್ನೇಹಿತರೆ, ಈ ಪರಿಸರದ ಮತ್ತು ನಮ್ಮ ಟ್ರಸ್ಟಿನ ಒಂದು ಅಂಗವಾಗಿ ನಮ್ಮೊಟ್ಟಿಗೆ ಎಲ್ಲ ಕೆಲಸಗಳನ್ನು ತೊಡಗಿಸಿಕೊಳ್ಳುವವರು, ಅವರನ್ನು ಆಹ್ವಾನಿಸಿದಾಗಿಸ್ತಿದೆ. ಡಾಕ್ಟರ್ ನಾಗಭೂಷಣ್ ಉಡುಪ್ ಅವರು ಸೇರಿದಂತೆ ಸುಮಾರು 13 ಜನ. ಅವ್ರ ಹೆಸರೆಲ್ಲ ಮತ್ತು ವಿವರಗಳು ಮುಂದೆ ನಿಮಗೆ ಲಭಿಸಲಿಕ್ಕೆ. ಹಾಗೆ ಉದ್ಘಾಟನೆಗೆ ಪ್ರತಾಪ್ ಚಂದ್ರ ಶೆಟ್ಟಿ ಆಗಮಿಸಬೇಕಾಗಿದ್ದು, ಅವರ ಬದಲು ಸೀತಾರಾಮ್ ಅರಣ್ಯರು ಅನೇಕರು ಇವತ್ತು ಆಗಮಿಸಿದ್ದೀರಿ. ನಿಮಗೂ ಸ್ವಾಗತ ಕೊಡ್ತೇನೆ. ವಿಶೇಷವಾಗಿ 10 ಅಧಿಕ ಅಂಕ ಪಡೆದಂಥವ್ರನ್ನು ಕೂಡ ಗುರುತಿಸ್ತೇವೆ. ಅವರು ಕೂಡ ಬಂದು ಅವರಿಗೂ ಸ್ವಾಗತ. ಇನ್ನೊಂದು ಶಾಲೆಗಳು, ಯಾವ ಶಾಲೆ ಕೃಷಿ ಕ್ಷೇತ್ರದಲ್ಲಿ ಮುಗಿಸಿರುತ್ತೇನೆ. ಕೃಷಿ ಕುಟುಂಬದಲ್ಲಿ ಜನಿಸಿದಂಥ ನಾನು ಬಾಲ್ಯದಿಂದಲೂ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿರುವುದರಿಂದ ಕೃಷಿಯಲ್ಲಿ ಆಸಕ್ತಿ ಹೆಚ್ಚಾಗಿ ಯಾವುದೇ ಉದ್ಯೋಗದತ್ತ ಮನಸ್ಸು ಮಾಡದೆ ಕೃಷಿಯಲ್ಲಿಯೇ ನನ್ನನ್ನು ಸಂಪೂರ್ಣ ತೊಡಗಿಸಿಕೊಂಡೆ. ಕೃಷಿಯ ಕಾರ್ಯಚಟುವಟಿಕೆಯ ಜೊತೆಗೆ ಹಲವಾರು ಸಮಾಜಮುಖಿ ಕೆಲಸ ಕಾರ್ಯಗಳಲ್ಲಿ ನನ್ನನ್ನು ತೊಡಗಿಸಿಕೊಂಡೆ. ಸಮಾಜಮುಖಿ ಕೆಲಸ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಕೆಲವರ ಸಲಹೆ ಸೂಚನೆ ಮೇರೆಗೆ ಒಂದು ಟ್ರಸ್ಟ್ ಅನ್ನು ಸ್ಥಾಪಿಸಬೇಕು ಎಂಬುದು ನನ್ನ ಮನಸ್ಸಿನಲ್ಲಿ ಮೂಡಿತು. ನನ್ನನ್ನು ಹೆತ್ತು ಹೊತ್ತು ಸಾಕಿ ಸಲಹಿದಂಥ ತಂದೆಯ ಹೆಸರಿನಲ್ಲಿ ಟ್ರಸ್ಟ್ ಅನ್ನು ಸ್ಥಾಪಿಸಿದೆ. 27/2/2024 ಶ್ರೀ ಭೋಜು ಪೂಜಾರಿ ಚಾರಿಟಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಬೆಚ್ಚಳ್ಳಿ ಎಂಬ ಹೆಸರಿನಲ್ಲಿ ನೋಂದಾಯಿತಗೊಂಡಿದೆ. 16/6/2024 ಆದಿತ್ಯವಾರ ಶ್ರೀ ರಂಗನಾಥ ಸಭಾಭವನ ಸಿದ್ದಾಪುರ ಇಲ್ಲಿ ಶ್ರೀ ಡಿ ಗೋಪಾಲಕೃಷ್ಣ ಕಾಮತ್ರವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಕಾರ್ಯಕ್ರಮ ನೆರವೇರಿತು. ಭೋಜು ಪೂಜಾರಿಯವರು ಅಧ್ಯಕ್ಷತೆ ವಹಿಸಿ ಸಂಪಿಗೆ ಸಂಜಿ ಶೆಟ್ಟಿ ಅವರು ಟ್ರಸ್ಟಿನ ದಾಖಲೆಗಳ ಹಸ್ತಾಂತರ ಮಾಡಿದರು. ಮುಸ್ತಾಕ್ ಹೆನ್ನಬೈಲಿಯವರು ಬಡ ಮಕ್ಕಳಿಗೆ ಬಾಂಡ್ ವಿತರಣೆ ಮಾಡಿದರು. ಡಾಕ್ಟರ್ ಶ್ರೀಕಾಂತ್ ರಾವ್ ಕೈಪಿಡಿ ಬಿಡುಗಡೆ ಮಾಡಿದರು. ಶ್ರೀಕಾಂತ್ ನಾಯ್ಕ್ ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು. ಶ್ರೀಮತಿ ವಸಂತಿ ರವಿಶಂಕರ್ ಹಾಗೂ ಪ್ರತಾಪ್ ಚಂದ್ರ ಕಿಣಿಯವರು ಕಾರ್ಯಕ್ರಮವನ್ನು ನಿರ್ವಹಿಸಿ ವಂದಿಸಿದರು. ಉದ್ಘಾಟನಾ ಸಮಾರಂಭದಲ್ಲಿ 2023-24ನೇ ಸಾಲಿನಲ್ಲಿ 100% ಫಲಿತಾಂಶ ಪಡೆದ ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜುಗಳನ್ನು ಗುರುತಿಸಿ ಗೌರವಿಸಲಾಯಿತು. ಅದೇ ರೀತಿ 23-24ನೇ ಸಾಲಿನಲ್ಲಿ SSLC ಹಾಗೂ PUCಯಲ್ಲಿ ಅತ್ಯಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಗುರುತಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದ ನಂತರ ಊಟದ ವ್ಯವಸ್ಥೆಯನ್ನು ಮಾಡಲಾಯಿತು. ನಂತರದ ದಿನಗಳಲ್ಲಿ ಟ್ರಸ್ಟಿನ ವತಿಯಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸಂಗಡಿಯಲ್ಲಿ ಮಕ್ಕಳಿಗೆ ಹಳೆಯ ಕಾಲದ ತಿಂಡಿ ತಿನಿಸುಗಳನ್ನು ಪರಿಚಯಿಸುವ ನಿಟ್ಟಿನಲ್ಲಿ ಆಷಾಢ ತಿಂಡಿ ತಿನಿಸುಗಳ ಪ್ರದರ್ಶನ ಹಾಗೂ 4 ಜನ ಹಿರಿಯರನ್ನು ಗುರುತಿಸಿ ಗೌರವಿಸಲಾಯಿತು. ನವೆಂಬರ್ 1, 2024 ಕರ್ನಾಟಕ ರಾಜ್ಯೋತ್ಸವ ಸುವರ್ಣ ಸಂಭ್ರಮದಂದು ನಮ್ಮೆಲ್ಲ ಕಾರ್ಯಚಟುವಟಿಕೆಯನ್ನು ನೋಡಿದಂತಹ ಕರ್ನಾಟಕ ಉಡುಪಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ DC ಆಗಿರತಕ್ಕಂಥ ವಿದ್ಯಾಕುಮಾರಿಯವರ ಉಪಸ್ಥಿತಿಯಲ್ಲಿ ನಮ್ಮ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯು ಕೂಡ ನಮ್ಮ ಸಂಸ್ಥೆಗೆ ಲಭಿಸುತ್ತದೆ. ಟ್ರಸ್ಟಿನ ವತಿಯಿಂದ ಸಿದ್ದಾಪುರ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಕಟ್ಟಡ ನಿರ್ಮಾಣಕ್ಕೆ ಧನ ಸಹಾಯ, ಹಿರಿಯ ಪ್ರಾಥಮಿಕ ಶಾಲೆ ಜಾಂಬೂರು ಇಲ್ಲಿನ ಮಕ್ಕಳ ಸಾರಿಗೆ ವೆಚ್ಚಕ್ಕೆ ಧನ ಸಹಾಯ, ಹೀಗೆ 10 ಹಲವಾರು ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮಗಳನ್ನು ಟ್ರಸ್ಟ್ ನಡೆಸಿಕೊಂಡು ಬರುತ್ತಿದೆ.
ಎಲ್ಲರನ್ನ ಸರ್ವರನ್ನ ಸ್ಮರಿಸುತ್ತಾ ಇನ್ನು ಮುಂದೆಯೂ ಕೂಡ ಎಲ್ಲರ ಸಹಕಾರವನ್ನು ಕೋರುತ್ತೇನೆ. ನಮ್ಮ ಟ್ರಸ್ಟಿನ ಚಟುವಟಿಕೆಗಳನ್ನು ಗಮನಿಸಿ ಅನೇಕ ದಾನಿಗಳು ನಾನು ಕೇಳದೆ ಇದ್ರೂ ಕೂಡ ತಾವಾಗಿಯೇ ಮುಂದೆ ಬಂದು ಹಣ ಸಹಾಯವನ್ನು ನೀಡಿರುತ್ತಾರೆ. ಆದರೆ ನಾನು ಅದನ್ನು ನೇರವಾಗಿ ತೆಗೆದುಕೊಳ್ಳದೆ ಅವರನ್ನು ನಮ್ಮ ಸಂಸ್ಥೆಗೆ ಸದಸ್ಯತ್ವವನ್ನು ಮಾಡಿಕೊಂಡೆ. ಯಾಕೆಂತ ಹೇಳಿದ್ರೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗಿ, ಸಮಾಜಮುಖಿಯಾದಂತಹ ಕಾರ್ಯಕ್ರಮ ಇದು, ನಿಮ್ಮದೇ ಕಾರ್ಯಕ್ರಮ. ಆದ್ದರಿಂದ ನೀವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲೂ ನನಗೆ ಸಹಕಾರವನ್ನು ನೀಡಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜಿಲ್ಲಾ ಹಾಪ್ಕಾಮ್ಸ್ ಅಧ್ಯಕ್ಷರು ಇವರೊಂದಿಗೆ ಎಲ್ಲ ಅತಿಥಿ ಅಭ್ಯಾಗತರು ಸಹಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. पापं दीपज्योति नमोस्तुते शुभं करोतु कल्याणं आरोग्यं सुखसम्पदः द्वेषबुद्धिविनाशाय आत्मज्योति नमोस्तुते आत्मज्योति प्रदीप्ताय गुरुज्योति नमोस्तुते ओम शांति शांति शांति. ರಾಷ್ಟ್ರಕ್ಕಾಗಿ ತಮ್ಮನ್ನ ಸಮರ್ಪಿಸಿಕೊಂಡ ವೀರ ಯೋಧ ಅನೂಪ್ ಪೂಜಾರಿಯವರ ದೇಶ ಸೇವೆಯನ್ನು ಗುರುತಿಸಿ ಮರಣೋತ್ತರವಾಗಿ ಅವರಿಗೆ ಗೌರವ ಸಮರ್ಪಿಸುತ್ತಿದ್ದೇವೆ. 2012ರಲ್ಲಿ ದೇಶ ಪ್ರೇಮದಿಂದ ಸೇನೆಯನ್ನು ಸೇರಿಕೊಂಡ ಅನೂಪ್ ಅವರು ಜಮ್ಮು ಕಾಶ್ಮೀರದಲ್ಲಿ ಜೀವದ ಹಂಗನ್ನು ತೊರೆದು ರಾಷ್ಟ್ರಕ್ಕಾಗಿ ಮಾಡಿದ ಸೇವೆ ಸದಾ ನಮ್ಮ ನೆನಪಲ್ಲಿ ಹಸಿರಾಗಿದೆ. 31ರ ಹರೆಯದಲ್ಲಿ ಪ್ರಕ್ಷುಬ್ಧವಾದ ಕಾಶ್ಮೀರ ಕಣಿವೆಯಲ್ಲಿ ದೇಶಕ್ಕಾಗಿ ವೀರ ಮರಣವನ್ನಪ್ಪಿದ ನೀವು ಭಾರತ ಮಾತೆಯ ಹೆಮ್ಮೆಯ ಪುತ್ರರು. ನಿಮ್ಮ ದೇಶ ಸೇವೆಯನ್ನು ಗುರುತಿಸುತ್ತಾ ನಿಮ್ಮ ತಾಯಿ ವೀರ ಮಾತೆ ಚಂದು ಪೂಜಾರ್ತಿ ಹಾಗೂ ಮಡದಿ ಮಂಜುಶ್ರೀಯವರನ್ನು ಗೌರವಿಸಿ ಈ ಪ್ರಮಾಣ ಪತ್ರವನ್ನು ಅಭಿಮಾನಪೂರ್ವಕವಾಗಿ, ಗೌರವಪೂರ್ವಕವಾಗಿ, ಪ್ರೀತಿಪೂರ್ವಕವಾಗಿ ಅರ್ಪಿಸ್ತಾ ಇದ್ದೇವೆ. ಒಪ್ಪಿಸಿಕೊಳ್ಳಿ ತಾಯಿ. ಮಣ್ಣಲ್ಲೇ ಮರಳಿದರು ಈ ದೇಹ ಅಳಿಸಿದರು ಈ ನೆಲಕ್ಕೆ ಏನನ್ನೂ ಅನದಿರು. ಜಗದ ಕತ್ತಲೆ ಕಳೆಯುವುದು, ಎಷ್ಟು ಕವಿತೆಗಳಿಂದ ಜಗದ ಕಣ್ಣು ತೆರೆಯುವುದು. ಒಂದು ಹಣತೆಯು ಸಾಕು, ಒಂದು ಕವಿತೆಯು ಸಾಕು ಜಗದ ಕಣ್ಣು